ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ಸೆಷನ್ ಈ ಒಂದು ವಿಡಿಯೋದಲ್ಲಿ ಗ್ರೇಡ್ ಸೆಕೆಂಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಮಂಗಗಳ ಉಪವಾಸ ಅಂತ ಒಂದು ಪೋಯಮ್ ಇದೆ ಅಲ್ವಾ. ಯು ಹ್ಯಾವ್ ಮಂಕೀಸ್ ಫಾಸ್ಟಿಂಗ್ ಒನ್ ಪೋಯಮ್. ಓಕೆ, ದಟ್ ಈಸ್ ಯುವರ್ ಯೂನಿಟ್ ಟೆಸ್ಟ್ ಚಾಪ್ಟರ್ ಆರ್ ಫೈನಲ್ ಟರ್ಮ್ ಚಾಪ್ಟರ್ ಲೈಕ್ ಪೋಯಮ್. ಓಕೆ, ಎಸ್, ಆ ಒಂದು ಪೋಯಮ್ ಅನ್ನು ನಾನು ಪ್ರೀವಿಯಸ್ ಸೆಷನ್ ಅಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಆಲ್ರೆಡಿ ಡಿಟ್ ಕ್ವಶನ್ ಅಂಡ್ ಆನ್ಸರ್. ಓಕೆ, ಟುಡೇಸ್ ಸೆಷನ್ ಅಲ್ಲಿ ನಾನು ಗ್ರೇಡ್ ಸೆಕೆಂಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇದು ಮಂಗಗಳ ಉಪವಾಸ, ಫಾಸ್ಟಿಂಗ್ ಆಫ್ ಮಂಕೀಸ್, fill in the blanks plus match the following. I am explaining both Kannada and English. Fill in the blanks and match the following. ಓಕೆ, ನೀವು ಕನ್ನಡದಲ್ಲಿ ತುಂಬ ಹಿಂದೆ ಇದ್ದರೆ, ನೀವು ಕನ್ನಡ ಕಲಿಬೇಕು ಅಂತ ಇದ್ದರೆ, ಔಟ್ ಸ್ಕೋರ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ಫುಲ್ ಆಗಿರುವಂತಹ ವಿಡಿಯೋ ಆಗಿರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಚಾನಲನ್ನು ಪ್ಲೀಸ್ ಶೇರ್ ಮಾಡಿ. ಎಸ್, ನಾವೀಗ ಡಿಸ್ಕಸ್ ಮಾಡುವ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಮಂಗಗಳ ಉಪವಾಸ. ಫಿಲ್ ಇನ್ ದ ಬ್ಲಾಂಕ್ಸ್ ಪ್ಲಸ್ ಮ್ಯಾಚ್ ದ ಫಾಲೋವಿಂಗ್. ಟ್ರಿಕ್ಕಿಯಾಗಿ ಹೇಳ್ಕೊಡ್ತೇನೆ. ಐ ಆಮ್ ಎಕ್ಸ್ಪ್ಲೇನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಗ್ರೇಡ್ ಸೆಕೆಂಡ್ ಸವಿ ಕನ್ನಡ ಟೆಕ್ಸ್ಟ್ ಬುಕ್ 11th ಪೋಯಮ್ ಮಂಗಗಳ ಉಪವಾಸ, ಫಾಸ್ಟಿಂಗ್ ಆಫ್ ಮಂಕೀಸ್, ಮಂಗಗಳ ಉಪವಾಸ. ಟ್ರಿಕ್ಕಿಯಾಗಿ ನೀವು ಯಾವ ಥರ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು ಇದರಲ್ಲಿ, ಈ ಚಾಪ್ಟರಿಂದ, ಈ ಪೋಯಮಿಂದ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ಯಾ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಮೈನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳ. ಬಿಟ್ಟ ಸ್ಥಳ ಮೀನ್ಸ್ ವಾಟ್? ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಒನ್, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು. ಐ ಆಮ್ ಎಕ್ಸ್ಪ್ಲೇನಿಂಗ್ ಇಂಗ್ಲಿಷ್. The monkeys all gathered together and they did dash. Okay, the monkeys all gathered together and they did one dash. What did they did? Okay, ಮಂಗಗಳೆಲ್ಲ ಒಟ್ಟಿಗೆ ಸೇರುತ್ತಾ ಏನು ಮಾಡಿದ್ವು? ವಾಟ್? ಒಂದು ಉಪವಾಸ. ಒಂದು ಉಪವಾಸವ ಮಾಡಿದವು. ಓಕೆ, ಏನು ಮಾಡಿದ್ವು? ಒಂದು ಉಪವಾಸವ ಮಾಡಿದವು. Monkeys all gathered together and they did one fasting. ಒಂದು ಉಪವಾಸ means one fasting. What did they did? Fasting. Yeah. Second fill in the blanks. Very very important also. ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ. ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ. They were dash their eyes without eating anything. What are they doing? Okay, they were dash their eyes without eating anything. ಮಟ ನೋಡುತ್ತಾ, ಏನೂ ತಿನ್ನದೆ ಮಟ. ಆನ್ಸರ್ ಈಸ್ ಮಟ. ಮಟ ಮೀನ್ಸ್ ಬ್ಲಿಂಕಿಂಗ್ ದೇರ್ ಐಸ್. ಓಕೆ, ಅವರು ಮಂಗಗಳು ಕಣ್ಣನ್ನು ಮಟ ಮಾಡ್ತಾ ನೋಡ್ತಾ ಇದ್ವು. ಇಲ್ಲಿ ಮರದಲ್ಲಿ ಕುಳಿತುಕೊಂಡು. ದೇ ವೇರ್ ಬ್ಲಿಂಕಿಂಗ್ ದೇರ್ ಐಸ್ ವಿದೌಟ್ ಈಟಿಂಗ್ ಎನಿಥಿಂಗ್. ಏನೂ ತಿನ್ನದೆ ಮೀನ್ಸ್ ವಿದೌಟ್ ಈಟಿಂಗ್ ಎನಿಥಿಂಗ್.
ಮಟ ಮಟ ನೋಡ್ತಾ ಇದ್ವು. ಮಟ ಮಟ ಮೀನ್ಸ್ ಬ್ಲಿಂಕಿಂಗ್ ದೇರ್ ಐಸ್. ನೆಕ್ಸ್ಟ್ ಕೈಯಲ್ಲೇತಕ್ಕೆ ಡ್ಯಾಶ್ ಆಗದೆ ಎಂದಿತು ಇನ್ನೊಂದು. ಕೈಯಲ್ಲೇತಕ್ಕೆ ಡ್ಯಾಶ್ ಆಗದೆ ಎಂದಿತು ಇನ್ನೊಂದು. ವೈ ಕಾಂಟ್ ಯು ಜಸ್ಟ್ ಪುಟ್ ಯುವರ್ ಹ್ಯಾಂಡ್ ಇನ್ ಯುವರ್ ಡ್ಯಾಶ್ ಸೆಡ್ ಎನದರ್ ಒನ್. ಕೈಯಲ್ಲಿ ಯಾತಕ್ಕೆ ಇಟ್ಕೊಂಡಿದ್ದಿ? ವೈ ಯು ಪುಟ್ ಇಟ್ ಇನ್ ಯುವರ್ ಹ್ಯಾಂಡ್ ದಟ್ ಬನಾನಾ? ಬಾಯೊಳಗಿಟ್ಟರೆ, ಬನಾನವನ್ನು ನಿನ್ನ ಮೌತಲ್ಲಿ ಇಟ್ಕೊಂಡ್ರೆ ಆಗದೆ, ಬಾಯೊಳಗಿಟ್ಟರೆ. ಕೈಯಲ್ಲಿ ಯಾಕೆ ಇಟ್ಟುಕೊಳ್ಳುವುದು? ವೈ ಪುಟ್ಟಿಂಗ್ ಇನ್ ಅವರ್ ಹ್ಯಾಂಡ್ ದಟ್ ಬನಾನಾ? ವಿ ಹ್ಯಾವ್ ಟು ಈಟ್ ದಟ್ ಒನ್. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ, ಬಾಯೊಳಗಿಟ್ಟರೆ. ಓಕೆ, ಬಾಯೊಳಗೆ. ಓಕೆ, ಲೈಕ್ ಇನ್ put it in our mouth. This is okay. We have to eat that one, said another monkey. Okay, ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಎಸ್, another monkey. ಎಸ್, ನೋಡ್ಕೊಳ್ಳಿ. ಬಿಟ್ಟ ಸ್ಥಳ ಮೀನ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಮಂಗಗಳ ಉಪವಾಸ, ಪೋಯಮ್ ನಂಬರ್ 11. ಫಸ್ಟ್ ಒನ್, ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತಾ ಡ್ಯಾಶ್ ಮಾಡಿದವು, ಒಂದು ಉಪವಾಸವ ಮಾಡಿದವು. ಏನೂ ತಿನ್ನದೆ ಡ್ಯಾಶ್ ನೋಡುತ್ತಾ ಇದ್ದವು ಮರದಲ್ಲಿ. ಏನೂ ತಿನ್ನದೆ ಮಟ ಮಟ ನೋಡುತ್ತಾ ಇದ್ದವು ಮರದಲ್ಲಿ. ಕೈಯಲ್ಲೇತಕ್ಕೆ ಡ್ಯಾಶ್ ಇಟ್ಟರೆ ಆಗದೆ ಎಂದಿತು ಇನ್ನೊಂದು. ಕೈಯಲ್ಲೇತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಅನ್ನು ಆಲ್ಸೋ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಐ ಆಮ್ ರೈಟಿಂಗ್ ಬೋತ್ ದ ಸೈಡ್ಸ್ ಫಸ್ಟ್. ಈ ಮೇನ್ ಮ್ಯಾಚ್ ದ ಫಾಲೋವಿಂಗ್. ಒಂದು ಉಪವಾಸ means one fasting. I am writing both Kannada and English. Second one, ನಾಳೆಗೆ ತಿಂಡಿಯ. tomorrow's yes, ನಾಳೆಗೆ ತಿಂಡಿಯ, tomorrow's food. Third one, ಆಸೆಯು ಹೆಚ್ಚಿತು. ಹೆಚ್ಚಿತು means more. ಆಸೆ means desire is more. Fourth one, ಹೌದೆನ್ನುತ್ತ. ಹೌದೆನ್ನುತ್ತ. yes, okay. ಹೌದೆನ್ನುತ್ತ. Here there is the options, right side, B side. ಹಣ್ಣನ್ನು ಸುಲಿದವು. means like banana. removing. Next, ನೀರೂರಿ means coming water from the mouth. ನೀರೂರಿ. Next one, ಮಾಡಿದವು means did.
ಡಿಡ್. ನೆಕ್ಸ್ಟ್ ಹೌದು ಹೌದು ಎನ್ನುತ್ತಾ ಇನ್ ದ ರೈಟ್ ಸೈಡ್. ಈಗಲೇ ಹುಡುಕುವ, ಸರ್ಚಿಂಗ್ ನಾವು. ಈಗಲೇ ಹುಡುಕುವ, ಸರ್ಚಿಂಗ್ ನಾವು. Answers ಅನ್ನು you have to write the answers here. Options in the right side. ಒಂದು ಉಪವಾಸವ, ಒನ್ ಫಾಸ್ಟಿಂಗ್ ಮಾಡಿದವು is the answer. In the right side you have to write this. ಮಾಡಿದವು, ಒಂದು ಉಪವಾಸವ ಮಾಡಿದವು. They did one fasting. Did, ಮಾಡಿದವು means did. ನಾಳೆಗೆ ತಿಂಡಿಯ, ಟುಮಾರೋಸ್ ಫುಡ್. ಸರ್ಚಿಂಗ್ ನಾವು, ಈಗಲೇ ಹುಡುಕುವ, ಇಮಿಡಿಯೇಟ್ಲಿ. ಈಗಲೇ ಹುಡುಕುವ, ವಿ ಹ್ಯಾವ್ ಟು ಸರ್ಚ್ ನಾವು. ಹುಡುಕುವ, ಈಗಲೇ ಹುಡುಕುವ. ನೆಕ್ಸ್ಟ್, ಆಸೆಯು ಹೆಚ್ಚಿತು, ಡಿಸೈರ್ ಇಸ್ ಮೋರ್ that time water coming from the mouth. ನೀರೂರಿ, ನೀರೂರಿ. ಓಕೆ. ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು. ಹಣ್ಣನ್ನು ಸುಲಿದವು ಮೀನ್ಸ್ ಬನಾನಾದ ಅಪ್ಪರ್ ಪೋರ್ಷನ್ ಅಲ್ಲಿ ಏನಿರ್ತದೆ ಅದರ ಸಿಪ್ಪೆ ಇರ್ತದೆ ಅಲ್ವಾ. ಹಣ್ಣನ್ನು ಸುಲಿದವು, ಅದನ್ನು ತೆಗಿತವೆ ಅಂತ. ಹೌದು 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 ಹೌದು, ಓಕೆ ಓಕೆ, ಎಸ್ ಎಸ್ ಅಂತ ಹೇಳಿಕೊಂಡು ಅವು ಬಾಳೆಹಣ್ಣಿನ ಹಣ್ಣನ್ನು, ಹಣ್ಣಿನ ಪೋರ್ಷನ್ನ ಮೇಲ್ಗಡೆ ಇರ್ತದಲ್ವ ಸಿಪ್ಪೆ, ಅದನ್ನು ವೇಸ್ಟ್ ಅನ್ನು ತೆಗಿತವೆ. ಓಕೆ, ಸುಲಿತದೆ ಅಂತ ಹೇಳಿದ್ದಾರೆ. ಆನ್ಸರ್ಸ್. ಒಂದು ಉಪವಾಸವ ಮಾಡಿದವು, ನಾಳೆಗೆ ತಿಂಡಿಯ ಈಗಲೇ ಹುಡುಕುವ, ಆಸೆಯು ಹೆಚ್ಚಿತು ನೀರೂರಿ, ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು. ಒಂದು ಉಪವಾಸವ ಮಾಡಿದವು, ನಾಳೆಗೆ ತಿಂಡಿಯ ಈಗಲೇ ಹುಡುಕುವ, ಆಸೆಯು ಹೆಚ್ಚಿತು ನೀರೂರಿ, ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು. ಎಸ್, ಇದಿಷ್ಟು ಉತ್ತರ. ಒಂದು ಉಪವಾಸ, ಮಂಗಗಳ ಉಪವಾಸ ಪೋಯಮಿಂದ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಓಕೆ, ಕಮೆಂಟ್ ಬಾಕ್ಸ್ ಆನ್ ಮಾಡಿ, ನೀವು ಕಮೆಂಟ್ ಮಾಡಿ ಯಾವುದು ಬೇಕು ನಿಮಗೆ ರಿಲೇಟಿಂಗ್ ಟು ಕನ್ನಡ ಚಾಪ್ಟರ್ಸ್ ಆರ್ ಅದರ್ ಗ್ರಾಮರ್ ಪಾರ್ಟ್ಸ್. ನಾನು ಅದನ್ನು ಆಸ್ ಸೂನ್ ಆಸ್ ಪಾಸಿಬಲ್ ನಾನು ಅದನ್ನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.